ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿಗೆ ಬುಧವಾರದಂದು ರಾಜ್ಯದ ಮುಖ್ಯಮಂತ್ರಿ ಹಾಗೂ ಅವರ ಅನೇಕ ಸಂಪುಟ ಸಹೋದ್ಯೋಗಿಗಳು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ನಗರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಅವರು ಏಮ್ಸ್, ರಸಗೊಬ್ಬರ ಹಾಗೂ ನವಲಿ ಜಲಾಶಯ ಸೇರಿದಂತೆ ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿದರು. ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಸಚಿವರು, ಶಾಸಕರು ಸೇರಿದಂತೆ ಅನೇಕ ಗಣ್ಯ ಮಹನೀಯರು ಭಾಗಿಯಾಗಲಿದ್ದು, ಆಗಸ್ಟ್ 6ರಂದು ಮಧ್ಯಾಹ್ನ 12 ಗಂಟೆಗೆ ಹಟ್ಟಿ ಪಟ್ಟಣದ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತದ ಹಟ್ಟಿ ಗಣಿ ಕಂಪನಿಯ ಸಿಬ್ಬಂದಿ ಹಾಗೂ ಕಾರ್ಮಿಕರ ವಸತಿ ಸಮುಚ್ಚಯ ನಿರ್ಮಾಣದ ಶಂಕುಸ್ಥಾಪನೆ ಸಮಾರಂಭಕ್ಕೆ ಎಲ್ಲಾ ರೀತಿಯ ಅಗತ್ಯ ಸಿದ್ಧತೆಯಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಜನತೆ ಭಾಗವಹಿಸಬೇಕು ಎಂದು ಸಚಿವರಾದ ಎನ್ಎಸ್ ಬೋಸರಾಜು ಅವರು ತಿಳಿಸಿದರು. ಹಟ್ಟಿ ಚಿನ್ನದ ಗಣಿ ಕಂಪನಿ ಆವರಣದಲ್ಲಿ ಅಂದಾಜು 998 ಕೋಟಿ ರೂಪಾಯಿ ಮೊತ್ತದಲ್ಲಿ ವಸತಿ ಸಮುಚ್ಚಯ, ಶಾಲೆ, ಆಸ್ಪತ್ರೆ ಸೇರಿದಂತೆ ನಾನಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆ ನೀಡಲಿದ್ದು, ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಗಣಿ ಮತ್ತು ಭೂವಿಜ್ಞಾನ, ತೋಟಗಾರಿಕೆ ಇಲಾಖೆಯ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ, ಲೋಕೋಪಯೋಗಿ ಇಲಾಖೆ ಸಚಿವರಾದ ಸತೀಶ್ ಜಾರಕಿಹೊಳಿ ಸೇರಿದಂತೆ ಇನ್ನಿತರೆ ಸಚಿವರುಗಳು, ಜಿಲ್ಲೆಯ ಶಾಸಕರುಗಳು ಸೇರಿದಂತೆ ಇನ್ನಿತರರು ಭಾಗವಹಿಸಲಿದ್ದು, ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನತೆ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಈ ವೇಳೆ ಜಿಲ್ಲೆಯಲ್ಲಿ ರಸಗೊಬ್ಬರ ಕೊರತೆ ಕುರಿತಂತೆ ಮಾತನಾಡಿ, ರಾಜ್ಯದಲ್ಲಿ ರಸಗೊಬ್ಬರ ಕೊರತೆ ಉಂಟಾಗಿದ್ದು, ಕೇಂದ್ರ ಸರ್ಕಾರ ಹಂಚಿಕೆ ಮಾಡಿದ ಪ್ರಕಾರ ಡಿಎಪಿ ಗೊಬ್ಬರ ಪೂರೈಸಲು ಕೆಲವು ರಸಗೊಬ್ಬರ ಕಂಪನಿಗಳು ಮುಂದೆ ಬಂದಿಲ್ಲ. ಅಲ್ಲದೆ ಜಾಗತಿಕವಾಗಿ ನಡೆಯುತ್ತಿರುವ ಯುದ್ಧಗಳು ಸಹ ಇದಕ್ಕೆ ಕಾರಣವಾಗಿದ್ದು, ಜಿಲ್ಲೆಯ ರೈತರಿಗೆ ಅಗತ್ಯವಾದ ರಸಗೊಬ್ಬರವನ್ನು ಒದಗಿಸುವ ನಿಟ್ಟಿನಲ್ಲಿ ಕಾರ್ಯವನ್ನು ನಮ್ಮ ಸರ್ಕಾರ ಮಾಡುತ್ತಿದ್ದು, ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿರುವ ಅಂಗಡಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದು, ಈಗ ಜಿಲ್ಲೆಯಲ್ಲಿ ಸದ್ಯ 6549 ಟನ್ ಯೂರಿಯಾ ಸಂಗ್ರಹವಿದೆ ಎಂಬ ಮಾಹಿತಿಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ನಾಳೆ 1500 ಟನ್ ಬರುವ ಸಾಧ್ಯತೆ ಇದ್ದು, ಅಲ್ಲದೆ ಗೊಬ್ಬರಗಳ ಜೊತೆಗೆ ನ್ಯಾರೋ ಯೂರಿಯಾ, ನ್ಯಾರೋ ಡಿಎಪಿ ಹಾಗೂ ಸಪ್ಲಿಮೆಂಟ್ ಬಲವಂತವಾಗಿ ನೀಡಿದರೆ ಅಂಗಡಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆ ಕುರಿತಂತೆ ಸಂಸದರು ಇತ್ತೀಚೆಗೆ ಸದನದಲ್ಲಿ ಸಂಸದರಾದ ಜಿ. ಕುಮಾರ್ ನಾಯಕ್ ಅವರು ಕೇಳಿದ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಏಮ್ಸ್ ಸ್ಥಾಪನೆ ಪ್ರಸ್ತಾಪವೇ ಇಲ್ಲವೆಂದು ತಿಳಿಸಿದ್ದು, ಈ ಕುರಿತಂತೆ ಪ್ರತಿಕ್ರಿಯಿಸಿ, ಏಮ್ಸ್ ವಿಚಾರದಲ್ಲಿ ಬಿಜೆಪಿಯವರು ಇಲ್ಲಸಲ್ಲದ ಆರೋಪವನ್ನು ಮಾಡುತ್ತಿದ್ದು, ಮುಖ್ಯಮಂತ್ರಿಗಳು ಇಲ್ಲಿಯವರೆಗೆ 3 ಬಾರಿ ರಾಯಚೂರಿನಲ್ಲಿಯೇ ಏಮ್ಸ್ ಸ್ಥಾಪಿಸಬೇಕು ಎಂದು ಪತ್ರ ಬರೆದಿದ್ದು ಹಾಗೂ ಸಚಿವರು, ಶಾಸಕರುಗಳು ನಿಯೋಗ ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಮನವಿ ಮಾಡಿದ್ದರು. ಕೇಂದ್ರ ಸರ್ಕಾರ ಮಾತ್ರ ರಾಜ್ಯದ ಬಗ್ಗೆ ಅಸಡ್ಡೆ ತೋರುತ್ತಿದೆ. ಈ ಕುರಿತಂತೆ ಬಿಜೆಪಿಯವರು ಇಲ್ಲದ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ನವಲಿ ಜಲಾಶಯದ ಖರ್ಚು 1,500,000 ಕೋಟಿಯಿಂದ 20,000 ಕೋಟಿಗೆ ತಲುಪಿದೆ. ಅದು ಅಲ್ಲದೆ ಅದಕ್ಕೆ 3 ರಾಜ್ಯಗಳ ಒಪ್ಪಿಗೆ ಬೇಕು ಮತ್ತು ಖರ್ಚುದಾಯಕವಾಗಿರುವ ಯೋಜನೆ ಅದು ಎಂದರು. ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಮತ್ತು ಗಣಿ ಮತ್ತು ಭೂವಿಜ್ಞಾನ ಎಸ್ ಮಲ್ಲಿಕಾರ್ಜುನ ಅವರಿಗೆ ಇಷ್ಟು ಮಂದಿ ಮಂತ್ರಿಗಳು ಹಟ್ಟಿ ಬರ್ತಾ ಇದ್ದಾರೆ. ಸುಮಾರು 990 ಕೋಟಿ ರೂಪಾಯಿ ಹೌಸಿಂಗ್ ಕಾಲನಿ, ಕಾರ್ಮಿಕರ ಸಲುವಾಗಿ ಹೌಸಿಂಗ್ ಕಾಲನಿ ಮತ್ತು ಸ್ಟೇಡಿಯಮ್ಮು ಪ್ಲಸ್ ಒಂದು ಹಾಸ್ಪಿಟಲ್ ಬಿಲ್ಡಿಂಗ್, ಇಷ್ಟಿಗೂ ನಾಳೆ ಶಂಕುಸ್ಥಾಪನೆ ಮಾಡ್ತಾಯಿದ್ದಾರೆ. ಇದು ಭಾಳ ಬಹುದಿನ ಬೇಡಿಕೆ ಆಗಿತ್ತು, ಹೌಸಿಂಗ್ ಕಾಲನಿ ಆಗಬೇಕಂತೇಳಿ. ಸೊ ಅದಕ್ಕೀಗ ಕ್ಲಿಯರೆನ್ಸ್ ಆಗಿ ಟೆಂಡರ್ ಆಗಿ ಕಾಮಗಾರಿ ಚಾಲನೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಬರ್ತಾಯಿದ್ದಾರೆ. ಸೊ ಬರೋದ ಸಂದರ್ಭದಲ್ಲಿ ಜಿಲ್ಲಾದ್ಯಂತ ಎಲ್ಲರೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂಬುದೇ ನಮ್ಮ ವಿನಂತಿ ಇದೆ. ಸೊ ನಾಳೆ ಸುಮಾರು 12 ಗಂಟೆಗೆ ಅವ್ರು ಲ್ಯಾಂಡ್ ಆಗ್ತಾರೆ. 12 ಗಂಟೆಗೆ ಸಭಾ ಸ್ಥಳಕ್ಕೆ ಬಂದುಬಿಡ್ತಾರೆ. ತಮ್ಮ ಮುಖಾಂತರ ಏನಂದರೆ ಜನರಿಗೆಲ್ಲ ವಿಜ್ಞಪ್ತಿ ಮಾಡ್ತಾಯಿದ್ವಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲರೂ ಭಾಗವಹಿಸಬೇಕೆಂಬುದೇ ನಮ್ಮ ವಿನಂತಿ ಇದೆ. ಅದಾದ ನಂತರ ಜಿಲ್ಲೆಯಲ್ಲಿ ಯೂರಿಯಾ ವಿಷಯಕ್ಕೆ ಭಾಳ ಅಲ್ಲಿ ಇಲ್ಲಿ ಅಂತೇಳಿ ಒತ್ತಡಗಳು ಬರ್ತದೆ, ಥ್ರೂಔಟ್ ರಾಜ್ಯದಲ್ಲಿದೆ. ಸಹಜವಾಗಿ ನಮಗೆ ಎಷ್ಟು ಯೂರಿಯಾ ಆಗಲಿ ಗೊಬ್ಬರ ಎಂಟೈರ್ ಫರ್ಟಿಲೈಸರ್ ಬರಬೇಕು ಅಷ್ಟು ಫರ್ಟಿಲೈಸರು ಇವತ್ತು ನಮ್ಮ ರಾಜ್ಯಕ್ಕೆ ಬರ್ತಾಯಿಲ್ಲ. ಕಾರಣ ಏನಂದರೆ ಈಗ ಕೇಂದ್ರ ಸರ್ಕಾರದವ್ರಿಗೆ ಈಗಾಗಲೇ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ ಮತ್ತು ಚೀಫ್ ಸೆಕ್ರೆಟರಿ ಅವರು ಪತ್ರ ಬರೆದಿದ್ದಾರೆ.
ಮತ್ತು ನಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಸಚಿವರು ಸಹಿತ ಕೇಂದ್ರ ಸಚಿವರಿಗೆ ಪತ್ರ ಬರೆದಿದ್ದಾರೆ. ಎಷ್ಟು ಬರಬೇಕು ಈಗ ನಮಗೆ ಇಲ್ಲಿವರೆಗೂ ಅಷ್ಟು ಗೊಬ್ಬರ ಸರಬರಾಜು ಮಾಡಲಿಕ್ಕೆ ಆಗಲಿಲ್ಲ. ಕಾರಣ ಅಲ್ಲೇನು ಯುದ್ಧ ನಡೀತಾ ಇದೆ ಇರಾನು ಇದರಲ್ಲಿ ನಡುವೆ. ಆ ಕಾರಣದಿಂದ ಅದು ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲ್ ಸಿಗ್ತಾಯಿಲ್ಲ ಅಂತಂಬುದು ಒಂದು. ಎರಡನೇದು ನಾವೇನು ಹೇಳಬೇಕಾದ್ರೆ ಈ ಸಬ್ಸಿಡಿ ಕಡಿಮೆ ಮಾಡೋದ್ರಿಂದ DAP ಕೇಂದ್ರ ಸರ್ಕಾರ ಫರ್ಟಿಲೈಸರ್ ಸಬ್ಸಿಡಿ ಕಡಿಮೆ ಮಾಡೋದ್ರಿಂದ ಪರ್ಟಿಕ್ಯುಲರ್ಲಿ DAP ಈ ದೇಶದಲ್ಲೇ ಪ್ರೊಡಕ್ಷನ್ ಮಾಡೋ ಕಂಪ್ನಿಗಳೆಲ್ಲ ಕಡಿಮೆ ಮಾಡಿಬಿಟ್ಟಾರೆ. ಇದೆಲ್ಲಿ ಇದಾಗುತ್ತೆ ಆಗ ತನಗೆ ಸಹಜವಾಗಿ ಸಬ್ಸಿಡಿ ಕಡಿಮೆ ಮಾಡೋದ್ರಿಂದ ಅವರು ಇದು ಪ್ರೊಡಕ್ಷನ್ ಕಡಿಮೆ ಮಾಡಿದ್ದಾರೆ. ಆಯದಲ್ಲಿಂದ DAP ಪೊಟ್ಲಲ್ಲಿ ರೈತರ ಬೇಡಿಕೆಯಂತೆ ಎಲ್ಲಿ ಸರಬರಾಜು ಮಾಡಲಿಕ್ಕೆ ಕೇಂದ್ರ ಸರ್ಕಾರದಿಂದ ಆಗ್ತಾಯಿಲ್ಲ. ಸೊ ಯೂರಿಯಾ ವಿಷಯ ಬಂದಾಗ ನಿನ್ನೆ ನಾನು JDA ಮತ್ತು DDA ಜೊತೆಯಲ್ಲಿ ಸಂಪರ್ಕ ಮಾಡಿದಾಗ ಅವ್ರು ತೋರಿಸಿದ್ರು 6,546 ಟನ್ ನಿನ್ನೆಗೆ ಜಿಲ್ಲೆಯಲ್ಲಿ ಸ್ಟಾಕ್ ಇದೆ. 6,546 ಟನ್ ನೆನೆಗೆ, ಮತ್ತು ನಾಳೆ 1,500 ಟನ್ ಬರ್ತಾಯಿದೆ. ಒಟ್ಟಾರೆ ಒಂದು 2,000 ಟನ್ನು ನಾಳೆ ನಡೆದಷ್ಟಿಗೆ ಜಿಲ್ಲೆಯಲ್ಲಿ ಸ್ಟಾಕ್ ಇರ್ತದೆ. ಯೂರಿಯಾ ಹೊಟ್ಲಲ್ಲಿ ಹಂಗೆ ಕೊಟ್ಟು ಯೂರಿಯಾ DAP ಅಂತೀರಿ ಸರ್? ಹಾಂ, DAP ಬೆಳೆದ್ರೆ ಮೊದಲು DAP ಕೊರತೆ ಆಗ್ಯದ. ಕಾರಣ ಏನಂದರೆ ಸಬ್ಸಿಡಿ ಕಡಿಮೆ ಮಾಡೋದ್ರಿಂದ ಕೇಂದ್ರ ಸರ್ಕಾರ ಪ್ರೊಡಕ್ಷನ್ ಕಡಿಮೆ ಮಾಡಿಬಿಟ್ಟಾರೆ, ಹಂಗಾಗಿ ಸಿಗ್ತಾಯಿಲ್ಲ. ಸೊ ಈಗ ಯೂರಿಯಾದು ನಮಗೀಗ 6,546 ಟನ್ ನಿನ್ನೆ ಬೆಳಗ್ಗೆ ತನಕ ಡಿಪಾರ್ಟ್ಮೆಂಟ್ ಜಾತಿ ಪ್ರಕಾರ ಸ್ಟಾಕ್ ಇದೆ. ಅದ್ರ ಜೊತೆಯಲ್ಲಿ ನಾಳೆ ಒಳಗಾಗಿ 1,500 ಟನ್ ಮತ್ತು ಯೂರಿಯಾ ಬರ್ತಾಯಿದೆ. ಒಟ್ಟಾರೆ 2,000 ಟನ್ ಅಂದಾಜು ರಾಯಚೂರು ಜಿಲ್ಲೆಯಲ್ಲಿ ಈ ವಾರದಲ್ಲಿ ರೈತರಿಗೆ ಸರಬರಾಜು ಆಗಲಿಕ್ಕೆ ಅವಕಾಶ ಇದೆ. ಸರ್, ಈಗಿರೋ ಗೊಬ್ಬರವನ್ನೇ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾರೆ. ಈಗಿರೋ ಅವೆಲ್ಲ ಲಭ್ಯ ಇರೋ ಗೊಬ್ಬರ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲ, ಅದೇ ಈ ಜನ ನೋಡಿ, ಎಲ್ಲಿ ಶಾರ್ಟೇಜ್ ಅಂತ ಏನು ವಾತಾವರಣ ಆಗ್ತದೆ ತಕ್ಷಣ ಅದು ಶುರು ಆಗಿಬಿಡ್ತದೆ ನಮ್ಮ ದೇಶದಲ್ಲಿ. ಆ ದಿಶೆಯಲ್ಲಿ ಸೀಸನ್ ಬಿಗಿನಿಂಗ್ಲಿಂದನೂ ಯೂರಿಯಾ ಬರೋದಿಲ್ಲ, ಅದಕ್ಕೆ ಬಂದಿಲ್ಲ, ಇದು ಬಂದಿಲ್ಲ, ದೊಡ್ಡ ದೊಡ್ಡ ರೈತರು ದೊಡ್ಡ ಕೆಲವರು ಸ್ಟಾಕ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಸ್ವಲ್ಪ ತಾವು ಹೇಳ್ದಂಗೆ ಅಲ್ಲಿ ಇಲ್ಲಿ ನಡೀತಾ ಇದೆ. ಬಟ್ ಆದರೆ ನಾವು ಸ್ಟ್ರಿಕ್ಟಾಗಿ ಹೋದವಾರ ಬಂದಾಗೂ ಜಾಯಿಂಟ್ ಡೈರೆಕ್ಟರ್ DD ಹತ್ರ ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ಮಾತಾಡಿ ಸ್ಟ್ರಿಕ್ಟಾಗಿ ಎಲ್ಲೆಲ್ಲಿ ಅಂಗಡಿಗಳಾಗ ಸ್ಟಾಕ್ ಇದೆ ಆ ಸ್ಟಾಕು ಸರಬರಾಜು ಮಾಡಲಿಕ್ಕೆ ಅವರು ಸ್ಟಾಕ್ ಮಾಡ್ಕೊಂಡು ಕೆಲವು ಕಡೆ ಅದನ್ನು ನಿನ್ನೆ ಮೊನ್ನೆ ಕೆಲವು ಕಡೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಹೋಗಿ ಸ್ಟಾಕೆಲ್ಲ ಬಿಡಿಸ್ತಾ ಇದ್ದಾರೆ. ಮತ್ತು ಸೊಸೈಟಿಗಳಾಗೂ ಒಂದೆರಡು ಸೊಸೈಟಿಗಳಾಗಿ ಮಿಸ್ಅಪ್ರಾಪ್ರೇಷನ್ ಆಗಿದೆ ಅಂತ ವಾತಾವರಣ ಬಂದರೆ ಎಂಕ್ವೈರಿ ಮಾಡಿದ್ದಾರೆ. ಈ ಕಲ್ಲೂರು ಮತ್ತು ಬೇರೆ ಪ್ರದೇಶಗಳಲ್ಲಿ ಎಂಕ್ವೈರಿ ಮಾಡಿದ್ದಾರೆ. ಅವ್ರನ್ನೆಲ್ಲ ಸರಿಪಡಿಸಿ ಈಗ ಎಲ್ಲ ಸೊಸೈಟಿಗಳಿಗೆ ಪ್ರೈವೇಟು ದುಕಾನುಗಳಿಗೆ ಸಹಿತ ಈಗ ಈ ಸ್ಟಾಕು ಅಲಾಟ್ಮೆಂಟ್ ಮಾಡ್ತಾಯಿದ್ದಾರೆ. ಹಾಗಾಗಿ ನನ್ನ ಇದರ ಪ್ರಕಾರ ಜಿಲ್ಲಾದ್ಯಂತ ಇವತ್ತು ಯಾವುದೇ ಕಾರಣಕ್ಕೆ ಯೂರಿಯಾ ಶಾರ್ಟೇಜ್ ತಕ್ಷಣ ಅದು ಕಾಣೋಲ್ಲ. ಇನ್ನು ನಮಗೆ ಈ ಆಗಸ್ಟ್ ಎಂಡಿಂಗ್ ಒಳಗಾಗಿ ಬರಬೇಕಾಗಿರ್ತಕ್ಕಂಥ ಇನ್ನೂ 11,000 ಟನ್ ಬರಬೇಕು. ಸೊ ಆ ಸ್ಟಾಕು ಇಲ್ಲಿಗೆ ಬರಲಿಕ್ಕೆ ಒತ್ತಡ ಮಾಡ್ತಾಯಿದೆ ರಾಜ್ಯ ಮಟ್ಟದಲ್ಲಿ. ಮತ್ತು ಅಧಿಕಾರಿಗಳು ಸಹಿತ ಹೇಳಿದೆ ಫಾಲೋಅಪ್ ಮಾಡಿ, ಜಿಲ್ಲಾಧಿಕಾರಿಗಳು ಸಹಿತ ರಾಜ್ಯ ಮಟ್ಟದ ಸಂಬಂಧಪಟ್ಟವರಿಗೆಲ್ಲ ಇಲಾಖೆಯವರಿಗೆ ಪತ್ರ ಬರೀತಾರೆ. ಹೀಗಾಗಿ ಈ ತಿಂಗಳ ಮುಗಿಯೋದ್ರೊಳಗಾಗಿ ನಮಗೆ ಉಳಿದಂಥ ಸ್ಟಾಕ್ ಬರಬೇಕು ಅಂದರೆ ಸರ್ವ ಸಮತೋಲನ ಆಗ್ಬೋದು ಎಂಬುದು ನಮ್ಮ ಅಂದಾಜು. ಏನಾಯಿತು, ಕೆಲವೊಂದು ಸೊಸೈಟಿಗಳಲ್ಲಿ ಒಂದು ನಿಮಿಷ ಎಷ್ಟು ಬರಬೇಕಾಗಿತ್ತು ಅಷ್ಟು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಸರ್ ಯೂರಿಯಾ, ಅದು ನಮ್ಮ ಸ್ಟೇಟಿಗೆ ಅಷ್ಟೇ ಬಂದಿಲ್ಲ. ಪ್ಲಸ್ ಈಗ ಕಾರಣ ಏನಂದರೆ ಅವರು ರಾ ಮೆಟೀರಿಯಲ್ ಕಡಿಮೆ ಆಗ್ತಾಯಿದೆ. ಯೂರಿಯಾ ಗ್ರಾಮಲ್ಲಿ ಫಾಸ್ಫರಸ್ ಬೇಕು, ಅದು ಯುದ್ಧ ನಡೆಯೋದ್ರಿಂದ ಎಷ್ಟು ಬೇಕೋ ಅಷ್ಟು ಬರ್ತಾ ಇಲ್ಲ ಅಂತೇಳಿ ಎಲ್ಲ ರಾಜ್ಯಗಳು ಬೇರೆ ರಾಜ್ಯದಲ್ಲಿ ಅಷ್ಟೇನು ತೊಂದರೆ ಆಗಿಲ್ಲ ಸರ್. ಒಂದು ನಿಮಿಷ ನೆಪ ಹೇಳ್ತಾ ಇದ್ದಾರೆ ಅಥವಾ ಉದ್ದೇಶಪೂರ್ವಕವಾಗಿ ಹಿಂಗೆ ಹೇಳ್ತಾ ಇದ್ದಾರೆ? ಉದ್ದೇಶಪೂರ್ವಕವಾಗಿ ಇಲ್ಲ, ಪ್ರೊಡಕ್ಷನ್ ಕಡಿಮೆ ಆಗಿದೆ ಕಂಪ್ನೀಸಲ್ಲಿ. ದೇಶದಲ್ಲಿ ಯೂರಿಯಾ ಕಂಪ್ನೀಸ್ ಎಲ್ಲ ದೇಶದಲ್ಲಿ ಇದ್ದಾವೆ. ಅವಾಗ ಪ್ರೊಡಕ್ಷನ್ ಕಡಿಮೆ ಆಗಲಿಕ್ಕೆ ಕಾರಣ ಅಂದರೆ ರಾ ಮೆಟೀರಿಯಲ್ ಬರ್ತಾ ಇಲ್ಲ, ಫಾಸ್ಫರಸ್ ಬೇಕಾಗ್ತದೆ. ಸರ್, ಇನ್ನೊಂದು ಸಮಸ್ಯೆ ಏನಾಗಿದೆ ಅಂದರೆ ಈ ಕೆಲವೊಂದು ಕೋಆಪರೇಟಿವ್ ಸೊಸೈಟಿಗಳು ಗೊಬ್ಬರ ತೊಗೊಬೇಕಾ ಲೈಸೆನ್ಸ್ ಇಲ್ಲ. ಅಂಥ ಸೊಸೈಟಿಗಳಿಗೆ ಸೊಸೈಟಿ ವ್ಯಾಪ್ತಿಯಲ್ಲಿ ಬಂದಾಗ ರೈತರಿಗೆ ಪ್ರೈವೇಟ್ ಮೇಲೆ ಡಿಪೆಂಡ್ ಆಗಬೇಕಾಗ್ತದೆ. ಪ್ರೈವೇಟ್ನವರು ಕೆಲವು ಅವರು ಹೆಚ್ಚು ರೇಟಿಗೆ ಕೊಡ್ತಾರಲ್ಲ, ಕೊಡೋಂಗಿಲ್ಲ. ಈ ಅಂಥ ರೈತರಿಗೆ ಅಂಥ ಸೊಸೈಟಿಗಳನ್ನ ಅಟ್ಲೀಸ್ಟ್ ಲೈಸೆನ್ಸ್ ತೊಗೊಂಡು ಪ್ರೈವೇಟ್ ಅಂಗಡಿಗಳು ಸಹಿತ ಲೈಸೆನ್ಸ್ ರೂಲ್ಸ್ ಪ್ರಕಾರ ಯಾರು ಹೆಚ್ಚು ರೇಟ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಅದಕ್ಕಾಗಿ ನಾವು ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗೆ ಅಲ್ಲಿರ್ತಕ್ಕಂಥ PDOಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಗಡಿಗಳಿಂದ ಸ್ಮಾಲ್ ಫಾರ್ಮರ್ಸ್ಗೆ, ಮಾರ್ಜಿನಲ್ ಫಾರ್ಮರ್ಸ್ಗೆ ಎಲ್ಲರಿಗೆ ಬಂದಿರತಕ್ಕಂಥ ಅಕೌಂಟ್ ಮಾಡಿ ಬಿಲ್ ಮಾಡಿ ತೋರಿಸ್ಬೇಕಂತ ಸೂಚನೆ ಇದೆ.
ಸರ್ಕಾರ ದೇವದುರ್ಗದಲ್ಲಿ 400 ರೂಪಾಯಿಗೆ ಒಂದು ಚೀಲ ಯೂರಿಯಾ ಮಾರ್ತಾ ಇದ್ರು ಸರ್ ಖಾಸಗಿ. ಇದೆ ನೀವು ಹೇಳಿದ್ರೆ ಕೆಲವು ಕಡೆ ಅದು ನಡೀತಾ ಇದೆ. ಅದನ್ನೇ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಸ್ಟ್ರಿಕ್ಟಾಗಿ ಮಾಡಂತ ಹೇಳಿದ್ವಿ. ಇಲ್ಲ ಸರ್, ಅಲ್ಲಿ AD ಅವರು ಗೊತ್ತಿದ್ರು ಮೌನ ವಹಿಸ್ತಾರೆ ಸರ್ ದೇವದುರ್ಗ. ತಪ್ಪದ ಈಗ ಅವ್ರ ಮೇಲೆ ಆಕ್ಷನ್ ತಗೋತಾರೆ ಅಷ್ಟೇ. ಅಂತ ಕೇಸ್ ಬಂದರೆ ಈ ಜಿಲ್ಲಾಧಿಕಾರಿಗಳು ಸಹಿತ ಅದನ್ನು ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ ಈಗ ಅಧಿಕಾರಿಗಳು ಇಟ್ಕೊಂಡು. ಸೀರಿಯಸ್ ಆಗಿ ಆ ರೀತಿ ಪ್ರಾಬ್ಲಮ್ ಆದರೆ ಕೆಲವೊಂದು ಪೋಷಕಾಂಶನ ಲಿಂಕ್ ಕೊಡಕತ್ತಾರೆ ಸರ್. ಅದ್ರ ಜೊತೆಗೆ ಬೇರೆ ಸ್ವಲ್ಪ ಸಪೋರ್ಟ್ ಇದೆ. ಕೆಲವು ಕಂಪ್ನಿಗಳು ಮಾಡ್ತಾರೆ, ಅದು ಮಾಡಬಾರ್ದು. ಕಾನೂನು ಪ್ರಕಾರ ಕಾನೂನು ಬಾಹಿರ ಬಡ ರೈತರಿಗೆ ಅದರಿಂದ ತೊಂದರೆ ತೊಂದರೆ ಆಗ್ತದೆ. ಅದು ಗೊಬ್ಬರದ ಚೀಲದಕ್ಕಿಂತ ಇಲ್ಲ ಅವ್ರು ಏನಾಯ್ತು ನಮ್ಮ ಮಾತಾಡೋದು ಇಮಿಡಿಯೇಟ್ ಹೇಳೋಂತ ನಮ್ಮ ಗಮನಕ್ಕೆ ಬಂದೆಲ್ಲ ನಿನ್ನೆ ಅವರಿಬ್ಬರು ಕರೆಸಿ ಮಾತಾಡಿದ್ವಿ. ಜಿಲ್ಲಾಧಿಕಾರಿಗಳು ಸಹಿತ ಎಲ್ಲರಿಗೂ ಕಟ್ಟುನಿಟ್ಟಾದ ಆದೇಶ ಕೊಟ್ಟರು. ಯಾರೇ ಅಂಗಡಿಗಳಲ್ಲಿ ಸ್ಟಾಕ್ ಮಾಡಿದರೆ ಸೊಸೈಟಿಗಳು ತಪ್ಪು ರೈತರಿಗೆ ಕೊಡಲಿದ್ರೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಳ್ಕಂತ ಹೇಳ್ಯಾರ. ಹಾಗಾಗಿ ಕಂಪ್ಯಾರಿಟಿವ್ಲಿ ಕೆಲವು ಜಿಲ್ಲೆಗಳಲ್ಲಿ ಏನು ತೊಂದರೆ ಆಗ್ಯದ ಅಷ್ಟು ಮಾತ್ರ ನಮ್ಮ ಜಿಲ್ಲೆಯಲ್ಲಿ ಇವತ್ತಿನವರೆಗೆ ಆಗಿಲ್ಲ. ಈ ಕೊಪ್ಪಳದಲ್ಲಿ ಜಾಸ್ತಿ ಗಲಾಟೆ ಆಗ್ಯದ, ಹಾವೇರಿಯಲ್ಲಿ ಗಲಾಟೆ ಆಗ್ಯದ. ಬಟ್ ನಮ್ಮ ಜಿಲ್ಲೆಯಲ್ಲಿ ಆ ಮಟ್ಟಕ್ಕೆ ಹೋಗಿಲ್ಲ. ನಾವು ಸರ್ ಇವಾಗ ರೈತರದ್ದು ಪ್ರಮುಖವಾಗಿ 2 ಆರೋಪಗಳು. ಒಂದು RAPMCಯಲ್ಲಿ ಜಾಸ್ತಿ ರೇಟಿಗೆ 10-20 ಅಂತೇಳಿ ತೊಗೊಂತಾರೆ ಸರ್, ಅದೇ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಏನಂತಂದರೆ ಯಾವುದೇ DAP ಇರ್ಬೋದು, ಯೂರಿಯಾ ಇರ್ಬೋದು, ಅದ್ರ ಜೊತೆಗೆ ಬೇರೆದನ್ನು ಬಳಸ್ರಿ ಅಂತೇಳಿ ಒತ್ತಡಪೂರ್ವಕವಾಗಿ ಮಾಡ್ತಾರೆ. ಹೇಳಿದ್ರೆ ಅದು ಲಿಂಕ್ ಮಾಡೋದು ಕಾನೂನು ಬಾಹಿರ. ಅಂಥ ಕೇಸ್ಗಳು ಏನೋ ಬಂದರೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಳ್ಳಿಕ್ಕೆ ಹೇಳ್ತೀವಿ. ಅಲ್ಲ ಅವ್ರು ಏನು ಹೇಳ್ತಾರೆ ಸರ್, ನ್ಯಾನೋ ಯೂರಿಯಾ ಇದೆ ಇದನ್ನು ಬಳಸ್ಕೊಡ್ರಿ ಅಂತೇಳಿ, ಫ್ಯೂಚರ್ ಯೂರಿಯಾ ಅಂತೇಳಿ ಹೇಳಿ ಮೈಂಡ್ ವಾಶ್ ಮಾಡಿ ಕೊಡ್ತಾ ಇದ್ದಾರೆ. ಮಿಕ್ಸರ್ಸ್ ಮಾಡ್ತಾರೆ ಈ ಟೈಮಲ್ಲಿ. ಸರ್ ಇದು ಈ ವರ್ಷದ್ದಷ್ಟೇ ಅಲ್ಲ ಸರ್, ಸಮಸ್ಯೆ ಪ್ರತಿ ವರ್ಷನೂ ನಡೀತಾ ಇದೆ. ಕ್ರಮ ಮಾತ್ರ ಯಾವ ಅಧಿಕಾರಿಗಳ ಮೇಲೆ ತಗೊಂತಾನೆ ಇಲ್ಲ. ಅಲ್ಲ ಒಂದ್ ನಿಮಿಷ ಮಲ್ಗೋಡ ಒಂದ್ ನಿಮಿಷ ಮಲ್ಗೋಡ. JD ಅವರಿಗೆ ಡೈರೆಕ್ಟ್ ಆಗಿ ಫೋನ್ ಹಚ್ಚಿದ್ವಿ ಸರ್. ಸಾಗರ ಎಂಟರ್ಪ್ರೈಸಸ್, ಲಕ್ಷ್ಮಿ ಎಂಟರ್ಪ್ರೈಸಸ್ ಹೊಸ ಅಂಗಡಿಗಳಿಗೆ ಹೋಗಿ ನಿನ್ನೆ ಚೆಕ್ ಮಾಡಿದ್ವಿ. ಇಲ್ಲಿ 19 ಟನ್ ಸ್ಟಾಕ್ ಆದಂತ ತೋರಿಸ್ತಾರೆ, ಅಲ್ಲಿ ಹೋದ್ರೆ ಸ್ಟಾಕ್ ಇಲ್ಲ ಅಂತ ತೋರಿಸ್ತಾರೆ. JD ಅವರಿಗೆ ಇಮಿಡಿಯೇಟ್ಲಿ ನೀವು ಹೇಳಿದ್ರಲ್ಲ 2-3 ವಿಷಯ ಮಾತಾಡ್ತೀನಿ ನಾನೇ. ಇಲ್ಲ ಸರ್, ಹೇಳಿದ್ರೆ ಅವ್ರಿಗೆ ಇಲ್ಲ ಸರ್, ನಮ್ಮ ಸರ ಬಹಳ ವರ್ಷಗಳಿಂದ ಇದೇ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಯಾವ ಅಧಿಕಾರಿಗಳ ಮೇಲೆ ಮಾತ್ರ ಕ್ರಮ ಮಾತ್ರ ಜರುಗಿಸಿಲ್ಲ. ಬರೀ ಹೇಳೋದಾಗಿದೆ ಕೇಳೋದಾಗಿದೆ, ಹಂಗೆ ಆಗುತ್ತೆ ಸರ್. ಮಾಡಲೇಬೇಕಾಗ್ತದೆ ಆ ರೀತಿ. ರಸಗೊಬ್ಬರಕ್ಕೆ ಸಂಬಂಧಪಟ್ಟ ನೆಕ್ಸ್ಟ್ ಸ್ಟೆಪ್ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ವಹಿಸಬೇಕಾಗ್ತದೆ. ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದ್ರಿ ಈಗ ಸೂಚನೆ ಕೊಟ್ಟರೆ ಬಗ್ಗೆ. ರಸಗೊಬ್ಬರಕ್ಕೆ ಸಂಬಂಧಪಟ್ಟಂಗೆ ದೇವದುರ್ಗದ ಸುಮಾರು ಒಂದು 10 ಜನ ರೈತರನ್ನ ಬೆಳಗ್ಗೆ ನಾವೇ ಕರ್ಕೊಂಡು ಹೋಗಿದ್ದೀವಿ, ಒಂದು 4-5 ಜನ. JD ಅವ್ರು ಏನು ಹೇಳ್ತಿದ್ರೆ, ನಮ್ಮಲ್ಲಿ ಸ್ಟಾಕು ಇದ್ರೂ ನಮ್ಗೆ ಅಂಡರ್ ಇರಲ್ಲ, ನಾವು ಕೊಡಕ್ಕೆ ಬರಲ್ಲ, ನೀವು RAPMCಗೆ ಇಲ್ಲಾಂದರೆ DAPMCಗೆ ಹೋಗಿ ಕೇಳ್ರಿ ಅಂತಾರೆ. ಅಲ್ಲಿಗೆ ಹೋದರೆ ರೈತರಿಗೆ ಯಾರಿಗೂ ಕೊಡ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನಾವೇ ಮಾತಾಡಿದ್ರು ಕೊಡೋಕ್ಕಾಗಲ್ಲ, ಓಪನ್ ಆಗಿ ಹೇಳ್ತಾರೆ. ನೀವು ಯಾರಿಗಾದ್ರೂ ಹೇಳ್ಕೊಬೋದು, ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ. JD ಅವರು ನಾವು ಸಚಿವರಿಗೆ ಈ ಕುರಿತು ಸಚಿವರಿಗೆ ಮಾತಾಡ್ತೀವಿ ಅಂದ್ರೂ ನಮ್ಗೇನು ಅಭ್ಯಂತರ ಇಲ್ಲ, ನೀವು ಯಾರಿಗಾದ್ರೂ ಅಲ್ಲಿ ಏನು ಸಮಸ್ಯೆ ಇದೆ ಸರ್, ಈಗ ದೇವದುರ್ಗ ತಾಲೂಕಿನವರು ದೇವದುರ್ಗ TAPMC ತೊಗೋಬೇಕಂತ ಅಲ್ಲಿ ಹೋಗಿ ಬಲಾಢ್ಯ ರೈತರು ಆಲ್ರೆಡಿ ತೊಗೊಂಡ್ರು ಸರ್. ಸಣ್ಣ ಪುಟ್ಟ ಜಮೀನು ರೈತರು ಸಿಗ್ತಾ ಇಲ್ಲ. ಅಂಥವ್ರು ನಮ್ಮ ಹತ್ರ ಬಂದು ಕೇಳಿದಾಗ ಸರ್ಗೆ ಹೇಳಿದ್ರೆ ಸರ್ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿದ್ರು. ಬೇರೆ ಇವರು ನಾನು ರಾಜಚೂರಲ್ಲಿ ಹೋಗಿ ಕೇಳಿದಾಗ ಅವರು RAPMCಗೆ ನಮಗೆ ಅವ್ರು ರೂಲ್ಸ್ ಹೇಳಿದ್ರು ಸರ್, ಇಲ್ಲಿ ಕೊಡೋಕೆ ಬರೋಂಗಿಲ್ಲ ಅಂದರೆ JD ಅವರು ರೆಸ್ಪಾನ್ಸಿಬಲ್ ತೊಗೊಳ್ತಾ ಇಲ್ಲ ಸರ್. ಹೊಸದಾಗಿ ಬಂದಾರ. ಬಟ್ ನಿನ್ನೆ ಹೇಳಿದ್ರಿ ನಮ್ಮ ಇದಾದ ಕೂಡ ಮಾತಾಡ್ತೀವಿ, ಮುಂದೆ ಸೊಸೈಟಿ ಪ್ರಶ್ನೆ ಬರ್ತದೆ ಸರ್. ಈಗ ಎಲ್ಲ ರೈತರಿಗೆ ಎಲ್ಲರೂ ಪರಿಚಯ ಇರೋಂಗಿಲ್ಲ ಸರ್. ಬಡ ರೈತರು ಯಾರಿಗೆ ಬಂದರೆ ಪರಿಚಯ ಇರೋಂಗಿಲ್ಲ ಸರ್. ಅವ್ರು ಏನು ಮಾಡ್ಬೇಕು ಸರ್? ಅವ್ರು JD ಅವರು ರೆಸ್ಪಾನ್ಸ್ ತೊಗೊಳ್ತಾ ಇಲ್ಲ. ತಗೋಬೇಕು, ತಗೊಳ್ಳೋದು ಯಾವುದೇ ಜವಾಬ್ದಾರಿ ಇದೆ. ನೀವು ಮಾತಾಡ್ತೀನಿ ಅಂದರೆ ಈಗ ಮಾತಾಡ್ತೀನಿ. ಸೊ ಇಷ್ಟಂತೂ ಇದೆ. ಅದು ಆಲ್ಮೋಸ್ಟ್ ಆಗಿ ಯಾಕಂದ್ರೆ ನಮಗೆ ಈ ತಿಂಗಳ ನೆಕ್ಸ್ಟ್ ಮಂತ್ 15th ಸ್ವಲ್ಪ ಈ ಪ್ರಾಬ್ಲಮ್ ಇರ್ತದೆ. ಸೆಪ್ಟೆಂಬರ್ 15th ಆದರೆ ಸ್ವಲ್ಪ ಆಲ್ಮೋಸ್ಟ್ ಈಗಾಗಲೇ 2 ಡೋಸ್ ಆಗ್ಯಾವ. ಇನ್ನೊಂದು 2 ಡೋಸ್ಗೆ ರೈತರಿಗಿದೆ. ಹೆಚ್ಚು ತೊಂದರೆ ಆಗಲಾರ್ದಂಗೆ ರಾಜ್ಯ ಮಟ್ಟದಲ್ಲಿ ನಮ್ಮ ಜಿಲ್ಲೆಗೆ ಏನು ನ್ಯಾಯಯುತವಾಗಿ ಬರಬೇಕು ಅದ್ರ ಸಲುವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ಅದನ್ನು ಫಾಲೋಅಪ್ ಮಾಡ್ತಾಯಿದ್ವಿ. ಮಾಡಿ ನಮ್ಮ ಜಿಲ್ಲಾ ಬರಬೇಕಾಗಿರ್ತಕ್ಕಂಥದ್ದು ಬರುವಂಥ ಒಂದು ಪ್ರಯತ್ನ ನಾವು ಫಾಲೋಅಪ್ ಮಾಡ್ತಾಯಿದ್ವಿ. ನ್ಯಾನೋ ಗೊಬ್ಬರ ತುಂಗಭದ್ರಾ ಕ್ಯಾನಲಲ್ಲಿ ಅದೇನು ಸ್ವಲ್ಪ ನೀರಿನ ಏನು ಪ್ರಾಬ್ಲಮ್, ಪೆಟ್ರೋಲಿಂಗ್ ಏನೋ ವಿಷಯ ಬಗ್ಗೆ ಅಧಿಕಾರಿಗಳು ಸ್ವಲ್ಪ ಲೋಪ ಮಾಡ್ತಾರೆ ಮಾಹಿತಿ ಬಂದಿದೆ ಸರ್. ಲೆಫ್ಟ್ ಬ್ಯಾಂಕ್ ಮಾತಾಡಿ, ಈಗ ಅದನ್ನು ಮಾತಾಡಿದ್ರೆ ಗೊತ್ತಾಗುತ್ತೆ. ನನಗಂತೂ ಅವ್ರು ಕರೆಕ್ಟಾಗಿ ಏನು ಸಿಸ್ಟಮ್ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು ಅವರು. ನಾಳೆ ಬರೋ 1,500 ಟನ್ನು ಯಾವ ರೀತಿ ಮಾಡ್ತಾರೆ ಅಂತೇಳಿ ಹೇಳಿದ್ದಾರೆ. ನಾನು ಕೆಲವು ಸಜೆಷನ್ಸ್ ನಿಮಗೆ ಫೀಲ್ಡ್ನಿಂದ ಬಂದಿರತಕ್ಕಂಥದ್ದು ಹೇಳಿದ್ದೀನಿ. ಯಾವುದೇ ಕಾರಣಕ್ಕೆ ಈ ಸೊಸೈಟಿಗಳು ಹೆಚ್ಚು ಕಡಿಮೆ ಮಾಡಿದ್ರೆ ಸೀರಿಯಸ್ ಆ್ಯಕ್ಷನ್ ತಗೋಬೇಕು, ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ದೀನಿ. ಸರ್, ಕೇಂದ್ರ ಸರ್ಕಾರ ಮೊನ್ನೆ ರೀಸೆಂಟಾಗಿ ಸಂಸತ್ತಿನಲ್ಲಿ ಕರ್ನಾಟಕಕ್ಕೆ ಮತ್ತು ರೈತರಿಗೆ ಏಮ್ಸ್ ಪ್ರಸ್ತಾಪನೆ ಇಲ್ಲ ಅನ್ನೋದ್ರ ಬಗ್ಗೆ ಇನ್ನು ಪ್ರಸ್ತಾವನೆ ಇಲ್ಲ ನೋಡಿ, ಅದು ಕ್ವಶನ್ ಮಾಡಿದ್ದಾರೆ. ನಮ್ಮ MP ಅವರು ಕ್ವಶನ್ ಹಾಕಿದ್ದಾರೆ. ಕ್ವಶನ್ ಹಾಕಿದಾಗ ಇನ್ನು ರಾಯಚೂರಿಗೆ ಅದೇ ಕರ್ನಾಟಕ ಕೊಟ್ಟಿಲ್ಲ.
ಕರ್ನಾಟಕ ಸರ್ಕಾರ ರಾಯಚೂರಿಗೆ ಕೊಡಬೇಕು ಅಂತೇಳಿ ಬೇಡಿಕೆ ಇದೆ ಅಂತ ಹೇಳಿದ್ರು. ದಟ್ ಇಸ್ ವಾಟ್ ಐ ಸೀನ್. ಅಲ್ಲ ಹೇಳ್ತೀನಿ ಕೊಟ್ಟಿಲ್ಲ ಮತ್ತು ಅವರೇ ಹೇಳಿದ್ರಲ್ಲ, ಬಟ್ ರಾಯಚೂರಿಗೆ ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಬೇಡಿಕೆ ಇದೆ ಅಂತ ಕ್ಲಿಯರಾಗಿ ಹೇಳ್ಯಾರ ಅವರು ಫ್ಲೋರ್ನಲ್ಲಿ. ಅಂದಮೇಲೆ ನಮ್ಮವ್ರು ಕೆಲವರು ಇಲ್ಲಿ ನಾಯಕರುಗಳು ಹೇಳಿದರು ಅದು ಕ್ಯಾಬಿನೆಟ್ ಡೆಸಿಷನ್ ಆಗಿಲ್ಲ, ಅದು ಬೇರೆ ಚೀಫ್ ಮಿನಿಸ್ಟರ್ ಲೆಟರ್ ಬರೆದ್ರು. ಕೇಂದ್ರದವರು ಎಲ್ಲಿ ರಾಯಚೂರು ಕೊಡ್ಬೇಕಂತ ಕ್ಲಿಯರಾಗಿ ಬಂದದ್ದು ನೋಡಿ, ರಿಪ್ಲೈನು ಬಂದಿದೆ. ಇಲ್ಲ ಸರ್, ರಾಜ್ಯ ಸರ್ಕಾರ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದ್ರೆ ಕರ್ನಾಟಕದಿಂದ ಪ್ರಸ್ತಾವನೆ ಇಲ್ಲ ಅಂತ ಯಾವುದೇ ಪೇಪರ್ ನಾನು ನಿಮ್ಮ ಗಮನ ತರ್ತೀನಿ. ಪೇಪರ್ನಲ್ಲಿ ನೋಡಿದ್ದೀನಿ, ನಾನು ಕ್ಲಿಯರಾಗಿ ಬರ್ದಾರೆ. ಆ ಬರ್ದಿದ್ದೆ ನಾನು ಅಂಡರ್ಲೈನ್ ಮಾಡಿದ್ದೆ. ನಾನು ಪೇಪರ್ ತೋರಿಸ್ತೀನಿ. ಕ್ವಶನ್ ಕರ್ನಾಟಕದ ಪ್ರಸ್ತಾವನೆ ಇಲ್ಲ ಸರ್, ಪ್ರಸ್ತಾವನೆ ಇಲ್ಲ ಸರ್. ಬಟ್ ಯಾವುದೇ ಪ್ರಶ್ನೆ ಒಂದು ಪೇಪರ್ನಲ್ಲಿ ಆ ಪೇಪರ್ ನೋಡಿ ನಿಮ್ಗೆ ಕೊಡ್ತೇನೆ. ನನ್ನ ಹತ್ರ ಇದೆ. ನಾನೆಲ್ಲ ಇಂಥವೆಲ್ಲ ಅಂಡರ್ಲೈನ್ ಮಾಡಿದ್ದೆ. ಐಡಿಯಾ ಇಲ್ಲ ಸರ್. ನಾವು ಇನ್ನೊಂದು ಇದು ಮಾಡಿದಾಗ ಕರ್ನಾಟಕ ಸರ್ಕಾರದಿಂದ ಪ್ರಸ್ತಾವನೆ ಹೋಗಿಲ್ಲ, ಹೋಗಿಲ್ಲ ಅಂದಿಲ್ಲ. ಕರ್ನಾಟಕ ಅಪ್ರೂವ್ ಮಾಡಿಲ್ಲ ಅಂತ ಹೇಳಿ ನಾಟ್ ಅಪ್ರೂವ್ಡ್ ಅಂತ ಪ್ರಸ್ತಾವನೆ ಇಲ್ಲ ಅಂತ ಹೇಳಿ ಪ್ರಪೋಸಲ್ ನಾಟ್ ಅಪ್ರೂವ್ಡ್ ಅಂತ ಪ್ರಪೋಸಲ್ ನಾಟ್ ಅಪ್ರೂವ್ಡ್ ಅಂತ ಕೇಂದ್ರದ ಮುಂದೆ ಪ್ರಸ್ತಾವನೆ ಇಲ್ಲ ಅಂತ ಹೇಳಿ. ಕೇಂದ್ರದ ಮುಂದೆ ಪ್ರಸ್ತಾವನೆ ಇಲ್ಲ ಅಂತ ಹೇಳಿ. ಪ್ರಸ್ತಾವನೆ ಇಲ್ಲ ಅಂತ ಕೊಡೋದಿಲ್ಲ ಅಂತ ಕೊಡೋದಿಲ್ಲ, ಪ್ರಸ್ತಾವನೆ ಇಲ್ಲ ಅಂದ್ರೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಕೊಡಬೇಕಾಗಿದ್ದಿಲ್ಲ ಅಂತ ಹೇಳಿ ಅವ್ರು ಹೇಳಿದ್ರು. ಅವ್ರು ಕೊಡೋ ಪ್ರಸ್ತಾವನೆ ಇಲ್ಲ ಅಂತಂದ್ರು. ಕೇಂದ್ರ ಸರ್ಕಾರದಿಂದ ಕೊಡುವಂಥ ಪ್ರಸ್ತಾವನೆ ಇಲ್ಲ ಅಂತ ಹೇಳ್ಯಾರ ಅವರು ಅಷ್ಟೇ. ಒಂದು ಪೇಪರಲ್ಲಿ ಬಂದರೆ ನಾನು ಪೇಪರ್ ಓದಿದ್ದೀನಿ. ನಡೀತಾ ಇದೆ ಸರ್. 11ನೇ ತಾರೀಕಿಗೆ ತಾವು ಕೂಡ ಸಚಿವರು ಇದ್ದೀರಿ, ನಮ್ಮ ಭಾಗದ ಉಸ್ತುವಾರಿ ಸಚಿವರು ತಾವು ಎಲ್ಲರೂ ಸೇರಿಬಿಟ್ಟು ಸದನದಲ್ಲಿ ಒಂದು ಸ್ವಲ್ಪ ಹಾಕ್ಬಿಟ್ಟು ಒಂದು ಇಲ್ಲ ಸರ್. ಅದು ಮಾಡಿದ್ರೆ ಏನಾಗ್ತದೆ ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಏಮ್ಸ್ ಇನ್ ಕರ್ನಾಟಕ ಹ್ಯಾಸ್ ನಾಟ್ ಬೀನ್ ಅಪ್ರೂವ್ಡ್ ಅಂತ ಲಾಸ್ಟ್ ಅನೆಕ್ಸರ್ನಲ್ಲಿ ಕೊಟ್ಟಿದ್ದಾರೆ ಯಾವ್ಯಾವ ಅಂತೇಳಿ. ಅದೊಂದು ಹೇಳಕತ್ತೀರ ಸರ್, ವಿರೋಧ ಪಕ್ಷ ಅದೊಂದು ಪಾಸೆ ಮಾಡಿಸ್ಬಿಡ್ರಿ ಸರ್. ನೀವು ಮಾತು ಮಾಡ್ಕೊಳ್ರಿ, ಪಾಸ್ ಮಾಡೋಕ್ಕೆಲ್ಲ ನಮ್ಮ ಪಾರ್ಟಿ ಇರ್ತಾರೆ ಅಲ್ಲಿ. ಅಲ್ಲ ಸರ್, ನಾವು ಹೇಳಿ ಸ್ವಲ್ಪ ಹೇಳಿ ಎಲ್ಲ ನಮ್ಮ ರಾಜ್ಯ ಸಚಿವ ಸಂಪುಟ ಅವಸರ ಇಲ್ಲರಿ. ದಟ್ ಇಸ್ ಬೇಸಿಕಲಿ ಇಟ್ ಇಸ್ ರಾಂಗ್. ನೀವು ನಂಗೆ ಹೇಳ್ತಾರಲ್ಲ, ಅವ್ರು ಯಾರು ಹೇಳಿದಂಗೆ ಸಚಿವ ಸಂಪುಟನಲ್ಲಿ ಯಾಕೆ ಬೇಕು? ಕ್ಯಾಬಿನೆಟ್ ಡಿಸಿಷನ್ಸೇ ಚೀಫ್ ಮಿನಿಸ್ಟರ್ ಪತ್ರ ಬರ್ತಿರ್ತಾರೆ. ಪ್ರೈಮ್ ಮಿನಿಸ್ಟರ್ ಬರೆದ್ರೆ ಕ್ಯಾಬಿನೆಟ್ ಡಿಸ್ಕಷನ್ ಆಗಿದ್ದ ವಿಷಯಗಳು ಬರ್ತಾರೆ. ಕ್ಯಾಬಿನೆಟ್ನಲ್ಲಿ ಆಗ್ಬೇಕಂತ ಏನಿಲ್ಲ. ಅದಕ್ಕೆ ಸಂಬಂಧ ಚೀಫ್ ಮಿನಿಸ್ಟರ್ ಇದೆ, ಲೀಡರ್ CLP ಲೀಡರ್ ಅವರು, ಅದು ಮುಖ್ಯಮಂತ್ರಿ ಇದ್ದಾರೆ ಕಾನ್ಸ್ಟಿಟ್ಯೂಷನಲ್ಲಿ. ಅವ್ರು ಮಾಡಿದ್ರೆ ಅವರು ಬರ್ದಂಗೆ ಯಾರು ಎಲ್ಲಿ ಹೇಳ್ತಾರೆ ಯಾವ ಪ್ರಪೋಸಲ್ನು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಆಗಿದೆ ಅಂತೇಳಿ ಯಾರು ಬರೀದಿಲ್ಲ. ನಾವು ಅನೇಕ ಇವು ಗೌರ್ಮೆಂಟ್ ಆಫ್ ಇಂಡಿಯಾ ಮಾತನಾಡಿ ವಿರೋಧ ಪಕ್ಷದವ್ರು ಕೆಲಸ ಇಲ್ಲಾರ್ದವರು, ಅವ್ರಿಗೆ ಬುದ್ಧಿ ಇಲ್ಲಾರ್ದವ್ರು, ಅವರು ಹೇಳ್ಬೇಕಾ ಇನ್ನು? ಅವ್ರ ಕಾಮನ್ ಸೆನ್ಸ್ ಇದೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಂಬಿಕೆ ಇಲ್ಲಾರ್ದವ್ರು ಅವರು. ಹಿಂದಕ್ಕೆಲ್ಲ ಅವ್ರು ಮಾಡ್ಯಾರದ್ರಂಗೆ IIT ಬೇಕಂತ ಹೇಳಿದ್ರು, ಇದಕ್ಕೆ ಧಾರವಾಡ ತೊಗೊಂಡ್ರು, ಅವ್ರಿಗೆ ಕ್ಯಾಬಿನೆಟ್ಲಿಂದ ಕಳಿಸಿದ್ರೆ. ಮುಖ್ಯಮಂತ್ರಿ ಏನು ಯಾರೇ ಮುಖ್ಯಮಂತ್ರಿಯಲ್ಲಿ ಆ ಮುಖ್ಯಮಂತ್ರಿ ಏನು ಕಳಿಸ್ತಾರೋ ಅದು ಅದು ಕ್ಯಾಬಿನೆಟ್ ಅಂತಾನೆ. ಈಗ ಅನೇಕ ಲೆಟರ್ಗಳು ಬರಿತಾ ಇರ್ತಾರೆ, ಈ ಗೊಬ್ಬರ ಇಲ್ಲ ಅಂತೇಳಿ ಬರೀತಾರೆ. ಅದು ಗೊಬ್ಬರದ ಹೋಗ್ಬೇಕಾ ಕ್ಯಾಬಿನೆಟ್ನಲ್ಲಿ? ಅವ್ರು ಯಾರೋ ಮಾತಾಡ್ತಾರೆ, ನಾವು ಮಾತಾಡಿದ್ರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಲೆಟರ್ ಬರೀಬೇಕು. ಕ್ಯಾಬಿನೆಟ್ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಯಾವುದೇ ಲೆಟರ್ಗಳು ಹೋಗ್ಬೇಕಾದ್ರೆ ಗವರ್ನರ್ ಪ್ರಶ್ನೆ ಬರೋದು. ಗವರ್ನರ್ ಇಸ್ ನೋ ವೇ ಕನ್ಸರ್ನ್. ಗವರ್ನರ್ ಯಾರು ಕಾನ್ಸ್ಟಿಟ್ಯೂಷನ್ ಮುಖ್ಯಸ್ಥರು ಅಂದರೆ ಅದಕ್ಕೆ ಹೇಳ್ತಾರೆ ನಮ್ಮ ಕ್ಯಾಬಿನೆಟ್ ಇದಕ್ಕೆ ಅವರೇನು ನಾವು ಪ್ರತಿಯೊಂದು ಕ್ಯಾಬಿನೆಟ್ ಮಾಡ್ತಾರೆ ಕಳಿಸ್ತೇನು? ಅಲ್ಲ ಸರ್, ಸರ್ ಒಂದು ಯಾರು ಸಸ್ಪೆಂಡ್ ಮಾಡಿದ್ರು ಕೂಡ ರಾಜ್ಯಪಾಲರ ಆಜ್ಞಾನುಸಾರ ಅಧೀನ ಕಾರ್ಯದರ್ಶಿಗಳು ಸಹಿ ಮಾಡಿ ಕೊಡ್ತಾರೆ. ಇವರೇ ಮಾಡ್ತಾರೆ, ಅದೇನು ರಾಜ್ಯಪಾಲರು ಕಳಿಸೋದಿಲ್ಲ, ಕಳ್ಸಂಗಿಲ್ಲ ಸರ್. ಬಟ್ ಅವ್ರ ಹೆಸರಿನಲ್ಲೇ ಮಾಡ್ತಾರೆ ಅದೇ ಸರ್. ಒಟ್ಟಾರೆಯಾಗಿ ಏಮ್ಸ್ ಈಗ ಇಷ್ಟು ತಡ ಆಗಿ ಬರಂಗಿಲ್ಲ, ಬರ್ತದೋ ಇಲ್ಲ, ಪ್ರಮುಖ ಕಾರಣ ಸಾರ್ವಜನಿಕರು, ರಾಜಕೀಯ, ಇಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳೇ ಪ್ರಮುಖ ಕಾರಣ. ಇಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳಕತ್ತಾರೆ. ಯಾರು ಹೇಳ್ತಾರೆ? ಹೌದ್ರಿ, ಇಚ್ಛಾಶಕ್ತಿ ಕೊರತೆ ಏನು ಒಗ್ಗಟ್ಟಬೇಕು ಹೇಳಿ? ಏನು ಒಗ್ಗಟ್ಟಬೇಕು? 3 ಸಲ ಹೋಗಿ ಕನ್ಸರ್ನ್ ಮಿನಿಸ್ಟ್ರಿಗೆ ನಾನು ಇನ್ಚಾರ್ಜ್ ಮಿನಿಸ್ಟರ್ ಭೇಟಿಯಾಗಿದ್ವಿ. 2 ಸಲ MLAಗಳು MP ಎಲ್ಲರೂ ಅಮರೇಶ್ ನಾಯಕರಿಂದ ಹಿಡಿದು ಅವ್ರು MP ಇದ್ದಾಗಲಿಂದ ಕರ್ಕೊಂಡೋಗಿ ಭೇಟಿಯಾಗಿದ್ವಿ. ಮುಖ್ಯಮಂತ್ರಿಗಳು ಹೋಗಿ ಪ್ರಧಾನಮಂತ್ರಿಗೆ ಭೇಟಿಯಾಗ್ಯಾರ, ಫೈನಾನ್ಸ್ ಮಿನಿಸ್ಟರ್ ಭೇಟಿಯಾಗ್ಯಾರ, ನಡ್ಡಾ ಅವರಿಗೆ ಮಿನಿಸ್ಟರ್ ಭೇಟಿಯಾಗಿದ್ದರು. ಇಷ್ಟೆಲ್ಲ ಆದಮೇಲೆ ಇನ್ನೇನು ಒಗ್ಗಟ್ಟಿಲ್ಲ ಅಂತೇಳಿ ನಮ್ಮ ಒಗ್ಗಟ್ಟು ಜೊತೆಯಲ್ಲಿ ಇಡೀ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಇಡೀ ಕ್ಯಾಬಿನೆಟ್ ಒಗ್ಗಟ್ಟೈತಿ ರಾಯಚೂರು ವಿಷಯದಲ್ಲಿ. ಇಲ್ಲ ಅಂತ ಯಾಕೆ ಹೇಳ್ತಾರೆ? ಯಾರು ಹೇಳ್ತಾರೆ? ಆಗಲಾರ್ದವ್ರು ಹೇಳ್ತಾರೆ.
ಅವ್ರ ಕೈಲಿಂದ ಏನೋ ಮಾಡೋಕ್ಕೆ ಆಗಲ್ಲ ಅಂದವ್ರು ಹೇಳ್ತಾರೆ ಈ ವಿಷಯಗಳು. ಕೇಂದ್ರ ಸರ್ಕಾರ ರಾಯಚೂರು ಕೊಡಬಾರ್ದಂತ ಉದ್ದೇಶ ಈಗ ಕಾಣ್ತಾ ಇದೆಯಲ್ಲ, ಮತ್ತೆ ಕಾಣ್ತಾ ಇದೆಯಲ್ಲ, ಎದುರುಗಡೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅವರೇ ಹೇಳಿದ್ರು 21ರಲ್ಲಿ ಹರ್ಷವರ್ಧನ್ ಕುಮಾರ್ ಅಂತೇಳಿ ಹರ್ಷವರ್ಧನ್ ಅಂತೇಳಿ ಮಿನಿಸ್ಟರ್ದರು ನೆಕ್ಸ್ಟ್ ಇಯರ್ನಲ್ಲಿ ನಾವು ಕರ್ನಾಟಕಕ್ಕೆ ಕೊಡ್ತಾ ಇದ್ದರು. ಅಂದುಕೊಳ್ಳೆ ನಮ್ಮ ರಾಜ್ಯ ಸರ್ಕಾರದ ಪ್ರಪೋಸಲ್ ಹೋಗಿದೆ ರಾಜ್ಯಕ್ಕೆ ಕೊಡಬೇಕಾದ್ರೆ. ಆವತ್ತಿನಿಂದ ಇವತ್ತನಿಗೆ ಎಷ್ಟೇ ಲೆಟ್ರ್ ಹೋದ್ರೂ ಇನ್ಕ್ಲೂಡಿಂಗ್ ಚೀಫ್ ಸೆಕ್ರೆಟರಿ, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟ್ರು, ಇನ್ಕ್ಲೂಡಿಂಗ್ ಇನ್ಚಾರ್ಜ್ ಮಿನಿಸ್ಟ್ರು, ಅದೇ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು, ಇನ್ಕ್ಲೂಡಿಂಗ್ ನಮ್ಮ ಟೀಮು, ಇಷ್ಟು ಮಂದಿ ನಾವು ಹೋಗಿದ್ರು ಸಹಿತ ರಾಯಚೂರು ಅದನ್ನೇ ಕೊಟ್ಟಿಬೇಕು. ಅದು ಎರಡನೇದು ಏನು ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಯಾವುದೇ ಎರಡನೇ ಅಭಿಪ್ರಾಯ ಅಂತ ಕೊಟ್ಟಿಲ್ಲ. ಅಂದಮೇಲೆ ವಾಟ್ ಇಸ್ ದಿ ಪ್ರಾಬ್ಲಮ್? ಯಾವ ಇಚ್ಛಾಶಕ್ತಿ ಬೇಕು ಜಿಲ್ಲಾದಲ್ಲಿ? ನಮ್ಮದು ಏನು ಡಿಫರೆನ್ಸ್ ಇದ್ರ ಬಗ್ಗೆ ಯಾರು ಕೊಡಬಾರ್ದು ಅಂತ ಇರ್ತಾರೆ ಜಿಲ್ಲಾದರು? ಸುಮ್ಮನೆ ಮಾತಾಡ್ತಾ ಇದ್ದೀನಿ. ನೀವು ಯಾರನ್ನ ಜಿಲ್ಲಾದರು ಕೊಡಬಾರ್ದು ಅಂತಾರೆ ಹೇಳಿರ್ಬೋದಲ್ಲ ಸರ್. ಈಗ ನೀವು ತಗೊಂಬಂದ್ರೆ ನೀವು ಸಚಿವರಾಗಿರಿ, ಕ್ರೆಡಿಟ್ ನಿಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಬೋದಲ್ಲ, ಇರ್ಬೋದಲ್ಲ. ಬ್ಯಾಕ್ಗ್ರೌಂಡ್ನಲ್ಲಿ ಏನೋ ಗೊತ್ತಿಲ್ಲ. ಈ ರಾಜ್ಯ ಸರ್ಕಾರದ ಮಾತ್ರ 100% ಅಲ್ಲ ಸರ್, ಅದಕ್ಕೆ ಮಾಡಿರಕ್ಕಂತ ಇಲ್ಲ ಸರ್. ಈಗ ಕ್ರೆಡಿಟ್ ನಿಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಏನಾದರೂ ಹಿಂದ್ಗಡೆಯಿಂದ ಕೈ ಆಡಿಸಿರ್ಬೋದಂತಂದು ಅನುಮಾನ ಅದ ನನಗಂತೂ ಆ ರೀತಿ ಅನುಮಾನ ಇಲ್ಲ. ಎಲ್ಲರೂ ರಾಯಚೂರಿಗೆ ಆಗಬೇಕಂತಲೇ ನಾವೆಲ್ಲರೂ ಮಾತಾಡ್ತಾ ಬಂದಿದ್ದೀವಿ. ರಾಯಚೂರಿಗೆ ಆಗಲೇಬೇಕಂತಂದರೆ ಈ ರಾಜ್ಯ ಸರ್ಕಾರದ ಸ್ಪಷ್ಟವಾದಂಥ ನಿಲುವಾದ ಎಲ್ಲ ಪ್ಲ್ಯಾಟ್ಫಾರ್ಮ್ ಮೇಲೆ ಮಾಡಿದ್ವಿ. ನಾವು ಡೆಲ್ಲಿಯಲ್ಲಿ ಜಂತರ ಮಂತರಲ್ಲಿ ಸ್ಟ್ರೈಕ್ ಮಾಡಿದಾಗ ಸಹಿತ ಟ್ಯಾಕ್ಸ್ ಜೊತೆಯಲ್ಲಿ ರಾಯಚೂರು AIMS ಹೋಗಿ ಸಹಿತ ಓಪನ್ ಆಗಿ ನಾವು ಮಾತಾಡಿದ್ವಿ. ಇದಕ್ಕೆಲ್ಲ ಸ್ಪಷ್ಟವಾಗಿ ಹೇಳಬೇಕಾಗಿದೆಯಲ್ಲ. ತುಂಗಭದ್ರಾ ನವಲಿ ಜಲಾಶಯ ವಿಚಾರವಾಗಿ 3 ಅಂತೇಳಿ ಈಗ ಅನೇಕ ವರ್ಷಗಳಿಂದ ನಡೀತಾ ಇದೆ. ಅದು ಯಾವುದೋ ಒಂದು ಸರ್ಕಾರ ಮಾಡಿದ್ರೆ ಅದು ತುಂಗಭದ್ರಾ ಬೋರ್ಡ್ಲಿಂದ ಪ್ರಪೋಸಲ್ಸ್ ಹೋಗ್ಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಅದು ಪ್ರಪೋಸಲ್ ಕೊಟ್ಟು ತುಂಗಭದ್ರಾ ಬೋರ್ಡಿಗೆ ಕಳಿಸಿದೆ. ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಪರಿಶೀಲನೆ. ಅವರು ಆ 2 ಗೌರ್ಮೆಂಟಿಗೆ ರೆಫರ್ ಮಾಡಿದ್ದಾರೆ. ನಾವು ಕೊಟ್ಟಿದ್ದಾಗ ಅವು 2 ಗೌರ್ಮೆಂಟ್ಲಿಂದ ವಾಪಸ್ ಬೋರ್ಡಿಗೆ ರಿಮಾರ್ಕ್ಸ್ ಬರಬೇಕು, ಏನು ಮಾಡಬೇಕು ಏನಿಲ್ಲ ಅಂತೇಳಿ. ಅಂದಮೇಲೆ ಅದನ್ನು ಬೋರ್ಡ್ನವರು ತೀರ್ಮಾನ ತಗೊಂಡು ಪರ್ಮಿಷನ್ ಕೊಡಬೇಕಾಗ್ತದೆ. ನಾವು ಏನಾದರೂ 10 ಕ್ಯೂಸೆಕ್ ಡೈವರ್ಟ್ ಮಾಡಬೇಕಂದ್ರೆ ಬೋರ್ಡ್ ಹ್ಯಾಸ್ ಟು ಗಿವ್ ಪರ್ಮಿಷನ್. ನಮಗೆ ವಾಟರ್ ರಿಲೀಸಸ್ ಮಾಡಬೇಕಂದ್ರೆ ಬೋರ್ಡ್ನವ್ರು ಪರ್ಮಿಷನ್ ಕೊಡಬೇಕು. ರೆಗ್ಯುಲರ್ ನಮ್ಮ ವಾಟರ್ ನಮಗೆ ಕೊಡಬೇಕಾದ್ರೆ 3 ಸ್ಟೇಟ್ಗೆ. ಸೊ ಹಂಗಾಗಿ ಇವತ್ತು ಗೇಟ್ಸು ಅವರೇ ಟೆಂಡರ್ ಕರೆದಾರೆ. 58 ಕೋಟಿ ರೂಪಾಯಿಗೆ ಟೆಂಡರ್ ಕರೆದಿದ್ರು ಸರ್. 48 ಕೋಟಿ. ಈಗ 33 ಗೇಟು ಟೆಂಡರ್ ಕರೆದಾರೆ. ಒಂದು ಗೇಟ್ ಅಂತೂ ಬಂದು ರೆಡಿಯಾಗಿ ಅಲ್ಲಿ ಬಂದು ಬಿದ್ದಾರೆ. ಈಗ ನೀರು ಕಡಿಮೆ ಆದ್ಗಳು ಮಾಡ್ತೀವಿ ಅಂತೇಳಿ. ಈಗ ಉಳಿದಿದ್ದೆಲ್ಲ ಗೇಟ್ಗಳು 32 ಗೇಟ್ ಮಾಡಬೇಕಾದ್ರೆ 15 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಇವೆಲ್ಲ ಬೋರ್ಡ್ ಆಪ್ರೇಷನ್ ಇರುತ್ತೆ. ಮೋರ್ ದೆನ್ 1 ಸ್ಟೇಟ್ಗಿಂತ ಜಾಸ್ತಿ ಎಲ್ಲೆಲ್ಲಿ ಈ ಇರಿಗೇಷನ್ ಪ್ರಾಜೆಕ್ಟ್ಸ್ ಅಲ್ಲಿ ಬೋರ್ಡ್ ಇರೇ ಇರ್ತದೆ. 3 ಸ್ಟೇಟ್ಗೆ ಸಂಬಂಧ ಇಲ್ಲ ಆದರೆ ಯಾರೋ ಮಧ್ಯಪ್ರದೇಶ ಮೇಲೆ ಚೇರ್ಮನ್ ಇದ್ದಾರೆ, ಎಕ್ಸ್ ಅಫಿಷಿಯಲ್ ಚೇರ್ಮನ್. ಅವರು ಡಿಸಿಷನ್ ತಗೋಬೇಕು. ಅವ್ರು ಡಿಸಿಷನ್ ತಗೊಂಡ್ರೆ ತಕ್ಷಣ ಅದು ನಕ್ಷೆ ಕರೆಕ್ಟ್ ಇದೆ ಸರ್. ಈಗ ಮಾಡಿದ್ದಾರೆ, ಪ್ರಪೋಸಲ್ ಕಳಿಸಿದ್ದಾರೆ. ನವಲಿ ಇದು ನನ್ನ ವೈಯಕ್ತಿಕ ಪ್ರಕಾರ ಹೇಳಬೇಕಾದ್ರೆ ಇಟ್ ಈಸ್ ಎ ವೆರಿ ಕಾಸ್ಟ್ಲಿ ಪ್ರಾಜೆಕ್ಟ್ ಆಗ್ತದೆ ಸರ್. ಅದು ಮತ್ತೆ ನಮಗೆ ಈಗೇನು ಟೇಲೆಂಟ್ ಸಮಸ್ಯೆ ಇದೆ ಸರ್. ಆ ನಕ್ಷೆ ಪ್ರಕಾರ ಹೋದ್ರೆ ಮತ್ತೆ ಟೇಲೆಂಟ್ ಸಮಸ್ಯೆ ಇದೆ ಸರ್. ಆಗ್ತದೆ. ಕಾರ್ಡಿಗೆ ಮತ್ತೆ ತಗೊಂಡು ಕಾರ್ಡಿಗೆ ಕೊಟ್ಟಿದ್ದಾರೆ ಸರ್. 2-3 ಇದೆ ಇದರಲ್ಲಿ. ಆಬ್ಜರಿ ಕಾರ್ಡ್ ಹೇಳ್ಬೇಕಾದ್ರೆ 15,000 ಎಕರೆ ನಮ್ಮಲ್ಲಿ ಒಂದೇ ಕಡೆ ಆಗಿ ತಗೋದ್ರೆ ಅಂತೇಳಿ ಕಲ್ಪನಾ ಟಿಪ್ಪು ಆಮೇಲೆ ಕಟ್ಟಿದವರು ಅವ್ರು ಇರ್ಬೋದು ಅಂತೇಳಿ ಮಾತಾಡೋದು. ಏನು ತಪ್ಪದ? ಅಲ್ಲಿ ಸ್ಟೋನೇ ಇದೆ ಅಂತ ಮಾದೇವಪ್ಪನವ್ರು ಹೇಳಿದ್ರಲ್ಲ, ಅಲ್ಲಿ ಕಲ್ಲೇ ಇದ್ದತ್ತೆ. ಇಲ್ಲ ಈಗ ಅದು ನೀವು ಇಲ್ಲಿ ಹೈಟ್ ಮಾಡಿಬಿಟ್ರೆ ನಮಗೆಲ್ಲ ಮುಳುಗೋಗ್ತದೆ ಅಂತ ಹೇಳ್ತಾರೆ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್. ಇವತ್ತೇ ಆಗಿದೆ ಇದು. ಎಷ್ಟು 2 ಗೌರ್ಮೆಂಟ್ ಚೇಂಜ್ ಆದವು ಅಲ್ಲಿ. ಈಗ ಹೇಳ್ತಾರೆ ತಕರಾರು ಮಾಡ್ತಾರೆ ಅಷ್ಟೇ. ಕೆರೆ ತುಂಬುವ ಯೋಜನೆ ರಾಯಚೂರಿನಲ್ಲಿ ಕೆರೆ ತುಂಬುವ ಯೋಜನೆ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಲ್ಲ, ಆಗ್ಯದಲ್ಲ, ನಡೀತಾ ಇದೆ. 200 ಕೆರೆ ಸಂಬಂಧ ಒಂದು ಪೈಪ್ಲೈನು ಮಾವಿನಕೆರೆಗೆ ಕೊಡ್ಲಿಕ್ಕೂ DC ಅವ್ರ ಲೆಟರ್ ಬರ್ತಾರೆ. ನಾನು ರಿಕ್ವೆಸ್ಟ್ ಮಾಡಿ KBJನಲ್ಲಿ ಅದು ಸಹಿತ ಒಂದು ಕೊಡ್ತೀನಿ ಸರ್. ಈಗ ಬಹಳ ಮಹತ್ವಾಕಾಂಕ್ಷೆ ಸರ್. ಜಿಲ್ಲಾಡಳಿತ ಭವನ ಏನು ನಿರ್ಮಾಣ ಮಾಡಿದ್ರು ಸರ್, ಭಾಳ ಚೆನ್ನಾಗಾದ. ಆದರೆ ಒಂದು ವೇಳೆಗೆ ಎಲ್ಲ ಕಡೆಯಿಂದನೂ ಬಂದು ಆ ತೆಗ್ಗು ಪ್ರದೇಶಕ್ಕೆ ಬಂದು ನೀರು ನಿಂತ್ಕೊಂಡು ಬಹಳ ಅಸ್ತವ್ಯಸ್ತ ಉಂಟಾಗಿದೆ. ಅದಕ್ಕೇನಾದರೂ ನಿಮಗೆ ಬರುವಂಥ 6 ತಿಂಗಳಲ್ಲಿ ಅದೆಲ್ಲ ಸರ್ ಪೂರ್ತಿ ಸರಿ ಮಾಡ್ತೀವಿ. ಡ್ರೈನೇಜ್ ಯಾವುದು ಮಾಡ್ತಾ ಇದ್ದಾರೆ. ನಾನು ಜಾಸ್ತಿ ನೋಡಲಿಲ್ಲ, ನಾನು ಒಂದೇ ಸಲ ಹೋಗಿದ್ದೀನಿ. ಅವ್ರ ಪ್ರೋಗ್ರಾಮ್ ಪ್ರಕಾರ ಮಾಡ್ತಾಯಿದ್ದಾರೆ. ಯಾವುದು ಕೆಲಸ ನಿಂತಿಲ್ಲ, ಪ್ರೋಗ್ರಾಮ್ ಪ್ರಕಾರ ಸ್ಪೀಡಾಗಿ ನಡೀತಿದೆ. ಅದೆಲ್ಲ ಜಿಲ್ಲಾಧಿಕಾರಿಗಳಿಗೆ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಒಪ್ಪಿಸಿದ್ದೀವಿ. ನಾನು ಒಂದೇ ಸಲ ವಿಸಿಟ್ ಮಾಡಿದ್ದೆ. ಹೋಗೋಣ ಅಂತ ಒಂದೇ ಸಲ ನೋಡಿರಿ. ಕ್ಯಾನ್ಸರ್ ಹಾಸ್ಪಿಟ್ಲ್ಗಂತ 50 ಕೋಟಿ ರೂಪಾಯಿ ಬಂದಿದೆ. ಅದು ಆಲ್ರೆಡಿ ನೀವೆಲ್ಲ ಯೂಸ್ ಮಾಡಿದ್ವಿ. ಅದಾದ ನಂತರ ESI ಹಾಸ್ಪಿಟ್ಲ್ ಆಗ್ಬೇಕಂತೇಳಿ ನಾವು ನಮ್ಮ 5 ವರ್ಷದಲ್ಲಿ ಪ್ರಯತ್ನ ಮಾಡಿದ್ವಿ. ಈಗ ಪ್ರಯತ್ನ ಮಾಡಿ ಈಗ ಅವರಾಗಲೇ ನಮಗೆ
ಮಂಜೂರಾತಿ ಮಾಡಿಕೊಡ್ತೀವಿ, ನಮಗೆ 1 ಎಕರೆ ಜಾಗ ಕೊಡೋಂಥದ್ದು. ಈಗಾಗಲೇ ಜಿಲ್ಲಾಧಿಕಾರಿಗಳು 1 ಎಕರೆ ಜಾಗ ಕೊಟ್ಟಿದ್ದಾರೆ. ESI ಹಾಸ್ಪಿಟಲ್, ESI ಅದಕ್ಕೊಂದು ಕೊಟ್ಟಿದ್ದಾರೆ. ಇನ್ನೊಂದು ಏನಂದರೆ ಕಾರ್ಮಿಕರಿಗೆ ಮಕ್ಕಳಿಗೆ ರೆಸಿಡೆನ್ಸಿಯಲ್ ಸ್ಕೂಲ್. ಈ ಸಂದರ್ಭದಲ್ಲಿ RAPMC ಅಧ್ಯಕ್ಷರಾದ ಜಯವಂತರಾವ್ ಪತಂಗೆ, ಅಮರೇಗೌಡ ಹಂಚಿನಾಳ, ಕೆ ಶಾಂತಪ್ಪ, ಜಿ ಶಿವಮೂರ್ತಿ, ರಾಮಸ್ವಾಮಿ ಗಟ್ಟುಬಿಚ್ಚಾಲಿ, ವಿಶ್ವನಾಥ್ ಪಟ್ಟಿ ಸೇರಿದಂತೆ ಇನ್ನಿತರರಿದ್ದರು.